ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮೀನರಾಶಿಯವರಿಗೆ 2026ರಲ್ಲಿ ಶನಿಯು ನಿಮ್ಮ ರಾಶಿಯಲ್ಲೇ ನೆಲೆಸಿರುವಾಗ ನೀವು ಮಾಡಬೇಕಾದ ಆ ಒಂದು ಬ್ರಹ್ಮಾಸ್ತ್ರ ಪರಿಹಾರ ಯಾವುದು? ಅನಿರೀಕ್ಷಿತ ಆರ್ಥಿಕ ನಷ್ಟ ಮತ್ತು ಮಾನಸಿಕ ಒತ್ತಡದಿಂದ ಪಾರಾಗಲು ನಿಮ್ಮ ಜೀವನ ಶೈಲಿಯಲ್ಲಿ ಮಾಡಬೇಕಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಸಾಗರದಂತೆ ವಿಶಾಲವಾದಂಥ ಮನಸ್ಸು ನಿಮ್ಮದು. ಆದರೆ 2026ರಲ್ಲಿ ಆ ಒಂದು ಮನಸ್ಸನ್ನ ಗೆಲ್ಲುವ ಬ್ರಹ್ಮಾಸ್ತ್ರ ನಿಮ್ಮ ಕೈಯಲ್ಲಿದೆ. ಶನಿ ಪರೀಕ್ಷೆ ಮಾಡುತ್ತಿರುವುದು ನಿಮ್ಮನ್ನು ಸೋಲಿಸಲಿಕ್ಕಲ್ಲ, ನಿಮ್ಮನ್ನು ವಿಜೇತರಾಗಿ ರೂಪಿಸಲಿಕ್ಕೆ. ಮೀನರಾಶಿಯವರಿಗೆ 2026 ವರ್ಷವು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾದ ಒಂದು ನಿಮ್ಮ ರಾಶಿಯಲ್ಲೇ ಶನಿದೇವನ ಸಂಚಾರ ನಡೆಯುತ್ತಿರುವುದರಿಂದ ನೀವು ಜೀವನದ ದೊಡ್ಡ ಪಾಠಗಳನ್ನ ಕಲಿಯುತ್ತಿದ್ದೀರಿ. ಆದರೆ ಭಯಬೇಡ, ಶನಿ ನಿಮ್ಮನ್ನ ದಂಡಿಸುವುದಿಲ್ಲ, ಬದಲಾಗಿ ಶಿಸ್ತಿನ ದಾರಿ ತೋರಿಸುತ್ತಿದ್ದಾನೆ. ಇಂದಿನ ದಿನ ನಾವು ನಿಮಗೆ ಹೇಳಿರುವ ಆ ಒಂದು ಬ್ರಹ್ಮಾಸ್ತ್ರ ನಿಮ್ಮನ್ನ 2026ರಲ್ಲಿ ಅಜೇಯರನ್ನಾಗಿ ಮಾಡಲಿದೆ. ನೀವು ಮಾನಸಿಕವಾಗಿ ಸ್ವಲ್ಪ ಗೊಂದಲಕ್ಕೊಳಗಾಗಬಹುದು, ಕೆಲಸದಲ್ಲಿ ವಿಳಂಬ ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಮುಖ್ಯ ಕಾರಣ ಶನಿಯ ಪ್ರಭಾವ. ನೀವು ಮಾಡಬೇಕಾದ ಆ ಒಂದು ಸಣ್ಣ ಬದಲಾವಣೆ ಯಾವುದೆಂದರೆ ಸಮಯದ ನಿರ್ವಹಣೆ ಮತ್ತು ಸಾತ್ವಿಕ ಆಹಾರ. ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ, ಇದು ಶನಿಯ ತೀವ್ರತೆಯನ್ನು ಕಡಿಮೆ ಮಾಡಿ ನಿಮಗೆ ವಿಜಯವನ್ನು ತಂದುಕೊಡುತ್ತದೆ. ಈ ಬ್ರಹ್ಮಾಸ್ತ್ರ ಪರಿಹಾರವನ್ನು ಶ್ರದ್ಧೆಯಿಂದ ಪಾಲಿಸಿ ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಗಿ. ಶ್ರಮ ನಿಮ್ಮದಾಗಿರಲಿ, ಫಲ ದೈವ ನೀಡುವುದು ಖಚಿತ. 2026 ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ವಿಜಯೀ ಭವ. ಧನ್ಯವಾದಗಳು.